ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ಸ್ಟಾರ್ ಇಂಗ್ರೀಡಿಯೆಂಟು ನಮ್ಮ ಅವರೆಕಾಯಿ. ಫ್ರೆಂಡ್ಸ್, ಅವರೆಕಾಯಿ ಸೀಸನ್ ಶುರುವಾಗಿ ಮಾರ್ಕೆಟ್ಗೆ ಬಂದಾಯಿತು. ಇನ್ನು ನಾವು ಹೆಂಗಸರು ಎಲ್ಲ ಅಡುಗೆಗೂ ಅವರೆಕಾಯಿನ ಹಾಕಿ ಮಾಡಿಡ್ತೀವಿ. ನಾನಂತೂ ಹಾಗೇನೆ, ನೀವು ಹಾಗೇನಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ, ಇವತ್ತು ಈ ಹಳ್ಳಿಗಳ ಕಡೆ ಹಸಿ ಅವರೆಕಾಯಿನ ಬಳಸಿ ಕೈಗೊಜ್ಜು ಮಾಡೋದು ಅಥವಾ ಸಬ್ಸಾರು ಅಂತ ಮಾಡ್ತಾರೆ, ಅಥವಾ ಸೊಪ್ಪೆಸರು ಮಾಡ್ತಾರೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬೌಲಷ್ಟು ಅವರೆಕಾಯಿನ ಬಿಡಿಸಿ ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕನಂಗೆ ಹಸಿ ಮೆಣಸಿನ್ಕಾಯಿ, 2 ನಾಟಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ, ಒಂದು ಬೌಲಷ್ಟು ನೀರನ್ನು ಹಾಕಿ 3 ರಿಂದ 4 ವಿಷಲು ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಈ ಸೊಪ್ಪೆಸರಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. 5 ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಮತ್ತು ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಂಥ ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಹಾಗೆಯೇ ಬೇಯಿಸಿದ ಅವರೆಕಾಯಿ ಒಂದು 3 ಸೌಟಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಬೇಯಿಸ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಈ ರೀತಿ ಜಜ್ಕೋಬೇಕಾಗುತ್ತೆ. ಇದು ಜಜ್ಜಿ ಮಾಡಿದ್ರೇ ರುಚಿ ಚೆನ್ನಾಗಿರೋದು. ಮೊದಲೆಲ್ಲ ಅರಿಯೋ ಕಲ್ ಮೇಲೆ ಹಾಕ್ಕೊಂಡು ಜಜ್ಜೋರು. ಇದು ತೀರಾ ನುಣ್ಣಗಾಗೋದೆಲ್ಲ ಬೇಡ, ಇಷ್ಟಾದರೆ ಸಾಕು. ಈಗ ನೋಡಿ, ಅವರೆಕಾಳೆಲ್ಲ ಬೆಂದಿದ್ದು ನೀರನ್ನ ಬಸ್ಕೋತಾ ಇದ್ದೀನಿ. ಆ ಬಸ್ತಿದ್ದ ನೀರಿಗೆ ನಾವು ಜಜ್ಜಿಟ್ಕೊಂಡಂಥ ಖಾರನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನಾನು ಕಿವುಚಿ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡ್ರೆ ಸೊಪ್ಪೆಸರು ರೆಡಿ ಆಗುತ್ತೆ. ಇದನ್ನು ಕುದಿಸೋದು ಬೇಡ, ಕಾಯಿಸೋದು ಬೇಡ, ಹಾಗೆ ಹಸಿ ಇದೆ ಸರ್ವ್ ಮಾಡಬೇಕು. ಈಗ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ಪೂನಷ್ಟು ಸಾಸಿವೆ, ಇದೆಲ್ಲ ಸಿಡಿದ ಮೇಲೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಎಲ್ಲ ಬೇಯೋ ಥರ ಫ್ರೈ ಮಾಡಿಕೊಂಡು ನಾವು ಬಸ್ತಿಟ್ಕೊಂಡಿದ್ದಂಥ ಅವರೆಕಾಳನ್ನ ಇದಕ್ಕೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ. ಈಗ ಪಲ್ಯ ರೆಡಿಯಾಗಿದೆ. ಸೊಪ್ಪೆಸರಿಗೆ ಮುದ್ದೆ ಮಾಡಬೇಕಲ್ವಾ? ನೋಡಿ, ನಾನು ಮುದ್ದೆ ಸಹ ಮಾಡಿ ಸೊಪ್ಪೆಸರು ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೊಪ್ಪೆಸರು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆನೂ ರೆಡಿಯಾಗಿದೆ, ಕಾಳು ಪಲ್ಯನೂ ರೆಡಿಯಾಗಿದೆ. ಅದ್ರ ಜೊತೆಗೆ ಸೊಪ್ಪೆಸರು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.